ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ನಿಮ್ಮ ಸೌಮ್ಯ. ಫ್ರೆಂಡ್ಸ್, ಬೆಂಗಳೂರು ಅಂದರೆ ಬರೀ ಸಿಲಿಕಾನ್ ವ್ಯಾಲಿ ಅಷ್ಟೇ ಅಲ್ಲ, ಲಕ್ಷಾಂತರ ಜನರ ಕನಸಿನ ನಗರ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಸ್ವಂತ ಮನೆ ಅಥವಾ ಸೈಟ್ ತೊಗೊಬೇಕು ಅಂತ ಪ್ರತಿಯೊಬ್ಬ ಕನ್ನಡಿಗನ ದೊಡ್ಡ ಆಸೆ ಆಗಿರುತ್ತೆ. ಆದರೆ ಇತ್ತೀಚೆಗೆ ನೀವೆಲ್ಲ ಒಂದು ಮಾತು ಕೇಳ್ತಾ ಇರ್ತೀರಾ, ಬೆಂಗಳೂರು ರಿಯಲ್ ಎಸ್ಟೇಟ್ ಮಾರ್ಕೆಟ್ ಇನ್ನು ಕೆಲವೇ ದಿನಗಳಲ್ಲಿ ಪತನ ಆಗುತ್ತೆ, ಕ್ರ್ಯಾಶ್ ಆಗುತ್ತೆ ಅಂತ. ನಿಜವಾಗಿಯೂ ರಿಯಲ್ ಎಸ್ಟೇಟ್ ಬೆಲೆಗಳು ಕುಸಿತಾ ಇದೆಯಾ ಅಥವಾ ಇದು ಕೇವಲ ಗಾಳಿ ಸುದ್ದಿನಾ? ನೀವು ಕಷ್ಟಪಟ್ಟು ದುಡಿದ ಹಣವನ್ನು ನೀವು ಈಗ ಇನ್ವೆಸ್ಟ್ಮೆಂಟ್ ಮಾಡೋದು ಸೇಫಾ? ಇವತ್ತಿನ ವಿಡಿಯೋದಲ್ಲಿ ನಾವು ಬೆಂಗಳೂರಿನ ಮುಂದಿನ 10 ವರ್ಷಗಳ ಭವಿಷ್ಯ ಮತ್ತು ನೀವು ಗಮನಿಸಬೇಕಾದ ಟಾಪ್ ಇನ್ವೆಸ್ಟ್ಮೆಂಟ್ ಏರಿಯಾಗಳ ಬಗ್ಗೆ ಸಹ ಕಂಪ್ಲೀಟಾಗಿ ನಾವು ಇವತ್ತಿನ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ. ಆದರೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕೆ ಅಂದರೆ ನಿಮ್ಮ ಒಂದು ತಪ್ಪು ನಿರ್ಧಾರ ನಿಮ್ಮ ಲಕ್ಷಾಂತರ ರೂಪಾಯಿ ಹಣವನ್ನು ಸಂಕಷ್ಟಕ್ಕೆ ದೂಡಬಹುದು. ಮೊದಲನೇದಾಗಿ ಈ ಕ್ರ್ಯಾಶ್ ಅನ್ನೋ ಪದದ ಬಗ್ಗೆ ನಾವು ಮಾತಾಡಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಬೆಂಗಳೂರು ಇಡೀ ಏಷ್ಯಾದಲ್ಲೇ ವೇಗವಾಗಿ ಬೆಳೀತಾ ಇರೋ ನಗರಗಳಲ್ಲಿ ಒಂದು ಅಂತಲೇ ಹೇಳ್ಬೋದು. ಇಲ್ಲಿನ ರಿಯಲ್ ಎಸ್ಟೇಟ್ ಪೂರ್ತಿಯಾಗಿ ಕ್ರ್ಯಾಶ್ ಆಗೋದು ತುಂಬಾ ಕಷ್ಟ. ಇದಕ್ಕೆ 3 ಮುಖ್ಯ ಕಾರಣಗಳಿದೆ. ಅದೇನೆಂದರೆ ಸ್ಟಾರ್ಟಪ್ ಕಂಪ್ನಿಗಳಿಂದಾಗಿ, IT ಕಂಪ್ನಿಗಳಿಂದಾಗಿ. ಇಂದಿಗೂ ಸಾವಿರಾರು ಜನ ಪ್ರತಿ ತಿಂಗಳು ಬೆಂಗಳೂರಿಗೆ ಬರ್ತಾ ಇರ್ತಾರೆ. ಜನ ಬರೋವರೆಗೂ ಮನೆಗಳಿಗೆ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಮೂಲಸೌಕರ್ಯ, ಮೆಟ್ರೋ ಕನೆಕ್ಟಿವಿಟಿ ಮತ್ತು ಹೊಸ ರಿಂಗ್ ರೋಡ್ಗಳು ನಗರದ ಚಿತ್ರಣವನ್ನೇ ಬದಲಾಯಿಸುತ್ತಿವೆ. ಮುಂಬೈ ಅಥವಾ ದೆಹಲಿಗೆ ಹೋಲಿಸ್ಕೊಂಡ್ರೆ ಬೆಂಗಳೂರು ಮಾರ್ಕೆಟ್ ಹೆಚ್ಚು ಸ್ಥಿರವಾಗಿದೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಒಂದು ವಿಷಯ ನೆನಪಿನಲ್ಲಿ ಇಟ್ಕೊಬೇಕಾಗತ್ತೆ. ಅದೇನು ಅಂದರೆ ಬೆಲೆ ಏರಿಕೆ ದರ ಮೊದಲಿಗಿಂತ ಸ್ವಲ್ಪ ಸ್ಲೋ ಆಗಿರ್ಬೋದು. ಇದನ್ನು ನಾವು ಕ್ರ್ಯಾಶ್ ಅನ್ನೋದಕ್ಕಿಂತ ಮಾರ್ಕೆಟ್ ಮೆಚೂರ್ ಆಗಿದೆ ಅಂತ ಹೇಳ್ಬೋದು. ಆದರೆ ಈಗ ನೀವು ಎಲ್ಲೆಂದರಲ್ಲಿ ಹಣ ಹಾಕೋ ಬದಲು ನೀವು ಯೋಚನೆ ಮಾಡಿ ಸರಿಯಾದ ಜಾಗವನ್ನು ನೀವು ಆರಿಸ್ಕೊಬೇಕಾಗತ್ತೆ. ಮುಂದಿನ ಒಂದು ದಶಕದಲ್ಲಿ ಬೆಂಗಳೂರು ಹೇಗಿರುತ್ತೆ? ಇಲ್ಲಿ ಮುಖ್ಯವಾಗಿ 3 ಬದಲಾವಣೆಗಳನ್ನ ನಾವು ಕಾಣ್ಬೋದು. ಸಬ್ ಅರ್ಬನ್ ಹಬ್ಸ್, ಸಿಟಿ ಒಳಗಡೆ ಈಗ ಜಾಗ ಇಲ್ಲ ಮತ್ತು ದಿನೇ ದಿನೇ ಟ್ರಾಫಿಕ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಜನ ಈಗ ಹೊರವಲಯದ ಕಡೆ ಮುಖ ಮಾಡ್ತಾ ಇದ್ದಾರೆ. ಸೆಕೆಂಡ್ ಬಂದ್ಬಿಟ್ಟು ಇಂಟಿಗ್ರೇಟೆಡ್ ಟೌನ್ಶಿಪ್. ಸ್ಕೂಲ್ಸ್, ಆಫೀಸ್, ಹಾಸ್ಪಿಟಲ್ಸ್ ಎಲ್ಲವೂ ಒಂದೇ ಕಾಂಪೌಂಡಲ್ಲಿ ಒಳಗಿರೋ ಟೌನ್ಶಿಪ್ ಸಂಸ್ಕೃತಿ ಬ್ಯಾಂಗ್ಳೂರಲ್ಲಿ ಹೆಚ್ಚಾಗ್ತಾ ಇದೆ. ಮೆಟ್ರೋ ಎಲ್ಲಿ ಬರುತ್ತೋ ಅಲ್ಲಿನ ಪ್ರಾಪರ್ಟಿ ವ್ಯಾಲ್ಯೂಸ್ ಡಬಲ್ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಸರಿ, ಈಗ ಅಸಲಿ ವಿಷಯಕ್ಕೆ ಬರೋಣ. ನಿಮ್ಮ ಹಣವನ್ನು ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ ಸಿಗುತ್ತೆ? ನನ್ನ ಲಿಸ್ಟ್ ಇಲ್ಲಿದೆ ನೋಡಿ. ಉತ್ತರ ಬ್ಯಾಂಗ್ಳೂರು ಅಂದರೆ ದೇವನಹಳ್ಳಿ, ಯಲಹಂಕ. ಇದು ಇವತ್ತಿನ ಹಾಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಏರ್ಪೋರ್ಟ್ ಹತ್ತಿರ ಇರೋದ್ರಿಂದ ಮತ್ತು ದೊಡ್ಡ ದೊಡ್ಡ ಏರೋಸ್ಪೇಸ್ ಪಾರ್ಕ್ಗಳು ಬರ್ತಾ ಇರೋದ್ರಿಂದ ಇಲ್ಲಿ ಸೈಟ್ ತಗೊಳ್ಳೋದು ತುಂಬಾ ಒಳ್ಳೆಯದು. ಪೂರ್ವ ಬೆಂಗಳೂರು, ಸಜ್ಜಾಪುರ ಮತ್ತು ವೈಟ್ಫೀಲ್ಡ್ ಸುತ್ತಮುತ್ತ. ಇಲ್ಲಿ IT ಉದ್ಯೋಗಿಗಳು ಹೆಚ್ಚಾಗಿರೋದ್ರಿಂದ ಬಾಡಿಗೆಗೆ ಮನೆ ಕೊಡೋರಿಗೆ ಇದು ಬೆಸ್ಟ್ ಏರಿಯಾ ಅಂತಲೇ ಹೇಳ್ಬೋದು. ದಕ್ಷಿಣ ಬೆಂಗಳೂರು ಅಂದರೆ ಕನಕಪುರ ರೋಡ್. ಮೆಟ್ರೋ ಬಂದಮೇಲೆ ಈ ಏರಿಯಾ ಲುಕ್ ಬದಲಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಗಳಿಗೆ ಫುಲ್ ಡಿಮ್ಯಾಂಡ್. ಹೊಸಕೋಟೆ ಮತ್ತು ತುಮಕೂರು ರೋಡ್. ನಿಮ್ಮ ಹತ್ರ ಬಜೆಟ್ ಸ್ವಲ್ಪ ಕಡಿಮೆ ಇದ್ದು 5-10 ವರ್ಷ ಆದರೂ ಕಾಯೋ ತಾಳ್ಮೆ ನಿಮ್ಮಲ್ಲಿದ್ದರೆ ಈ ಇಂಡಸ್ಟ್ರಿಯಲ್ ಕಾರಿಡಾರ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಬ್ಯಾಂಗ್ಳೂರು ರಿಯಲ್ ಎಸ್ಟೇಟ್ ಕ್ರ್ಯಾಶ್ ಆಗಲ್ಲ, ಆದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋ ರೀತಿ ಬದಲಾಗಬೇಕು ಅಷ್ಟೇ. ಯಾರೋ ಹೇಳಿದ್ರು ಅಂದ್ಬಿಟ್ಟು ನೀವು ಇನ್ವೆಸ್ಟ್ ಮಾಡಬೇಡಿ. ನೀವೇ ಹೋಗಿ ಜಾಗ ನೋಡಿ, ಕಾನೂನುಬದ್ಧವಾಗಿದೆಯೋ ಇಲ್ವೋ ಅಂದ್ಬಿಟ್ಟು ನೀವು ಚೆಕ್ ಮಾಡಿ ಆಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆಯೇ ಬ್ಯಾಂಗ್ಳೂರಿನ ಯಾವ ಏರಿಯಾದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀರಾ ಅಥವಾ ಯಾವ ಏರಿಯಾದ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅನ್ನೋದನ್ನು ನೀವು ನನಗೆ ಕಮೆಂಟಲ್ಲಿ ತಿಳಿಸಿ. ರಿಯಲ್ ಎಸ್ಟೇಟ್ ಮತ್ತು ಇನ್ವೆಸ್ಟ್ಮೆಂಟ್ ಬಗ್ಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.